ಇವಿ ವೆಹಿಕಲ್ ನ ತಗೊಂತಾ ಇದೀರಾ ಅಥವಾ ತಗೊಂಡಿದ್ದೀರಾ ಅಂತಂದ್ರೆ ಫ್ಯೂಚರ್ ಟೆಕ್ನಾಲಜಿ ತಗೊಂಡಿದ್ದೀರಾ ಅಂತ. ಫ್ಯೂಚರ್ ಟೆಕ್ನಾಲಜಿ ತಗೊಂಡ್ರು ಲೈಟ್ ಪವರ್ ಇಂದನೇ ಸಫರ್ ಪಡ್ತಾ ಇದೀರಾ ಅಂತಂದ್ರೆ ಸೊಲ್ಯೂಷನ್ ಬಂದಾಯ್ತು. ನಾನು ಹೇಳ್ತಾರೋ ಈ 5 ಮಾಡಿಫಿಕೇಶನ್ ನಿಮ್ಮ ಇವಿ ವೆಹಿಕಲ್ ಗೆ ತುಂಬಾ ಇಂಪಾರ್ಟೆಂಟ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು JMS ಕಾರ್ ಮಾಡಿಫೈರ್ಸ್. ಇವತ್ತೊಂದು ಹೊಸ ವೆಹಿಕಲ್ ಜೊತೆ ಹೊಸ ವಿಡಿಯೋ ಅನ್ನೋದಕ್ಕಿಂತ ಒಂದು ಸ್ಪೆಷಲ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಇವತ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡೀಸೆಲ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು ಕ್ರೈಸಿಸ್ ಇರೋದ್ರಿಂದ ಇನ್ ಫ್ಯೂಚರ್ ಅಂತ ಹೇಳ್ಬೇಕಂತಂದ್ರೆ ಇವಿ ಕಾರ್ಸ್. ಸೊ ಇವಿ ಕಾರ್ ಅಲ್ಲಿ ತುಂಬಾ ಜನ ಅನ್ಕೊಂಡಿರ್ತಾರೆ ಮಾಡಿಫಿಕೇಶನ್ ಮಾಡಕ್ ಆಗಲ್ಲ ಅಂತ. ಸೊ ಇವಿ ಕಾರ್ ಅಲ್ಲಿ ತುಂಬಾ ಮಾಡಿಫಿಕೇಶನ್ ಮಾಡಕ್ ಆಗಲ್ಲ, ಬಟ್ ಏನೇನ್ ಬೇಸಿಕ್ ಇದೆಯೋ ಏನೇನ್ ಇಂಪಾರ್ಟೆಂಟ್ ಇದೆಯೋ ಅದನ್ನ ನಾವು ಮಾಡಿಫೈ ಮಾಡ್ಕೊಬಹುದು. ಸೊ ಇವತ್ತೊಂದು MG ವಿಂಡ್ಸರ್ ವೆಹಿಕಲ್ ಅಲ್ಲಿ ನಾವು ಕೆಲವೊಂದು ಮಾಡಿಫಿಕೇಶನ್ಸ್ ಮಾಡ್ತಾ ಇದೀವಿ. ಅದು ನಿಮ್ಗೆ ಯೂಸ್ಫುಲ್ ಮಾಡಿಫಿಕೇಶನ್, ಇದು ಲುಕ್ ಪರ್ಪಸ್ ಗೋಸ್ಕರ ಅಲ್ಲ, ನಿಮ್ಗೆ ಯೂಸ್ ಆಗುವಂತ ಯೂಸ್ಫುಲ್ ಮಾಡಿಫಿಕೇಶನ್ಸ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ MG ವಿಂಡ್ಸರ್ ವೆಹಿಕಲ್ ಆಗ್ಬೋದು ಅಥವಾ ಯಾವುದೇ ರೀತಿ ಇವಿ ಕಾರ್ಸ್ ಆಗ್ಬೋದು, ನಿಮ್ಗೆ ಹೆಡ್ಲೈಟ್ ಪವರ್ ನ ಕಡಿಮೆ ಕೊಟ್ಟಿರ್ತಾರೆ. ಅಂದ್ರೆ ಅದನ್ನ ಅವ್ರ ಏನ್ ಅನ್ಕೊಂಡಿರ್ತಾರೆ, ಸಿಟಿ ಪರ್ಪಸ್ ಗೋಸ್ಕರ ಇವಿ ವೆಹಿಕಲ್ಸ್ ನ ಯೂಸ್ ಮಾಡ್ತಾರೆ ಅಂತ ಅನ್ಕೊಂಡು. ಸೊ ಅಂದ್ರೆ ರೋಡ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅವ್ರ ಏನ್ ಮಾಡ್ತಾರೆ, ನಿಮ್ಗೆ ಇವಿ ವೆಹಿಕಲ್ ಅಲ್ಲಿ ಹೆಡ್ಲೈಟ್ ಪವರ್ ನ ಕಡಿಮೆ ಮಾಡ್ತಾರೆ. ಬಟ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಇಂಡಿಯನ್ ರೋಡ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಎಲ್ಲೂ ನಿಮ್ಗೆ ಸಿಗೋದಿಲ್ಲ. ಸೊ ಹಾಗಾಗಿ ಹೆಡ್ಲೈಟ್ ಪವರ್ ಅಥವಾ ಲೈಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ಸೊ ಈ ವೆಹಿಕಲ್ ಅಲ್ಲಿ ನೀವು ತುಂಬಾ ಜನ ಅನ್ಕೊಂಡಿರ್ತಾರೆ ಇವಿ ವೆಹಿಕಲ್ ಅಲ್ಲಿ ಹೆಡ್ಲೈಟ್ ಹೆಂಗ್ ಚೇಂಜ್ ಮಾಡಕ್ಕಾಗತ್ತೆ, ಅಂಡ್ ದೆನ್ ಜೊತೆಗೆ ಸೀಲ್ಡ್ ಹೆಡ್ಲೈಟ್ ಇರೋದ್ರಿಂದ ಮಾಡೋದಕ್ಕೆ ಪಾಸಿಬಿಲಿಟಿ ಇರೋದಿಲ್ಲ ಅನ್ಕೊಂಡಿರ್ತೀರಾ. ಬಟ್ ಈ ವೆಹಿಕಲ್ ಅಲ್ಲಿ ನಾವು ಹೆಡ್ಲೈಟ್ ಪ್ರೊಜೆಕ್ಟರ್ ನ ಚೇಂಜ್ ಮಾಡಬಹುದು. ಇವತ್ತು ನಿಮ್ಗೆ MG ವಿಂಡ್ಸರ್ ವೆಹಿಕಲ್ ಅಲ್ಲಿ ಕಂಪನಿಯಿಂದ ಕೊಟ್ಟಿದ್ದಂತ ಸ್ಟಾಕ್ ಹೆಡ್ಲೈಟ್ ಪ್ರೊಜೆಕ್ಟರ್ ಅಲ್ಲಿ ಯಾವುದೇ ರೀತಿ ಪವರ್ ಇಲ್ದಿರೋದ್ರಿಂದ ಈ ವೆಹಿಕಲ್ ನಾವು ಹೆಡ್ಲೈಟ್ ಪ್ರೊಜೆಕ್ಟರ್ ನ ಅಪ್ಗ್ರೇಡೇಷನ್ ಮಾಡ್ತಾ ಇದೀವಿ. ಅದುವೇ ಜಿನೋಮೋ ಅವರ ನಿಯೋ 250 ಹೆಡ್ಲೈಟ್ ಪ್ರೊಜೆಕ್ಟರ್ಸ್. ಸೊ ಈ ಹೆಡ್ಲೈಟ್ ಪ್ರೊಜೆಕ್ಟರ್ ನಿಮಗೆ ಸೀಲ್ಡ್ ಹೆಡ್ಲೈಟ್ ಯಾವುದೇ ಸೀಲ್ಡ್ ಹೆಡ್ಲೈಟ್ ಇದ್ರೂ ಸಹ ಈ ಹೆಡ್ಲೈಟ್ ಪ್ರೊಜೆಕ್ಟರ್ ನ ಇನ್ಸ್ಟಾಲೇಷನ್ ಮಾಡಬಹುದು. ಸೊ ನಿಮ್ಮ ಕಂಪನಿಯಿಂದ ಕೊಟ್ಟಿದ್ದಂತ OEM ಸ್ಟಾಕ್ ಏನ್ ಪ್ರೊಜೆಕ್ಟರ್ಸ್ ಇದೆ ಅಂದ್ರೆ ಲೆಸ್ ಪವರ್ ಪ್ರೊಜೆಕ್ಟರ್ ಇದೆ, ನಿಮ್ಮ ಹೆಡ್ಲೈಟ್ ನ ಓಪನ್ ಮಾಡಿ ಅದರೊಳಗಡೆ ಇರುವಂತ ಪ್ರೊಜೆಕ್ಟರ್ಸ್ ನ ರಿಮೂವ್ ಮಾಡಿ ನಾವು ಈ ಪ್ರೊಜೆಕ್ಟರ್ ನ ಅದರಲ್ಲಿ ಇನ್ಸ್ಟಾಲೇಷನ್ ಮಾಡುವಂತದ್ದು. ಇದರಿಂದ ನಿಮ್ಗೆ ಯಾವುದೇ ರೀತಿ ವ್ಯಾರಂಟಿಗೆ ಪ್ರಾಬ್ಲಮ್ ಆಗೋದಿಲ್ಲ, ಯಾವುದೇ ರೀತಿ ನಿಮ್ಮ ಕಂಪನಿ ವೈರ್ ನ ಕಟ್ ಮಾಡೋದಾಗ್ಬೋದು, ಟ್ಯಾಂಪರ್ ಮಾಡೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಜೊತೆಗೆ ಇನ್ನೊಂದು ನಿಮ್ಗೆ ಈ ಪ್ರೊಜೆಕ್ಟರ್ಸ್ ನಿಮ್ಗೆ 250 ಅಂತಂದ್ರೆ 250 ವ್ಯಾಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ ನಿಮ್ಗೆ 32,000 ಲೆಮೆನ್ಸ್, ಅಂದ್ರೆ ನೀವು ಯಾವಾಗ್ಲೂ ಹೆಡ್ಲೈಟ್ ಪ್ರೊಜೆಕ್ಟರ್ ಪರ್ಚೇಸ್ ಮಾಡುವಾಗ ಜಸ್ಟ್ ನೀವು ವ್ಯಾಟ್ಸ್ ನ ಕಂಪೇರ್ ಮಾಡ್ತೀರಾ, ಬಟ್ ನಿಮ್ಗೆ ಬ್ರೈಟ್ನೆಸ್ ಬರುವಂತದ್ದು ಲಿಮಿಟ್ಸ್. ಸೊ ಈ ಪ್ರೊಜೆಕ್ಟರ್ ಅಲ್ಲಿ ನಿಮ್ಗೆ 32,000 ಲಿಮಿಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ 5 ಲೈನ್ ಕವರೇಜ್ ಆಗುತ್ತೆ. ಜೊತೆಗೆ ಈಸಿಲಿ ನಿಮ್ಗೆ 400 to 500 ಮೀಟರ್ಸ್ ವರೆಗೂ ಥ್ರೋ ಸಹ ಕೊಡುತ್ತೆ. ಅಷ್ಟೇ ಅಲ್ಲದೆ ಈ ಪ್ರೊಜೆಕ್ಟರ್ ನಿಮ್ಗೆ 5500 ಕೆಲ್ವಿನ್ ಕೊಟ್ಟಿರೋದ್ರಿಂದ ಒಳ್ಳೆ ವಿಸಿಬಿಲಿಟಿ ಅಂತ ಹೇಳ್ಬೋದು. ಅಂಡ್ ದೆನ್ ನಿಮ್ಗೆ ಈ ಹೆಡ್ಲೈಟ್ ಪ್ರೊಜೆಕ್ಟರ್ ಇಂದ ಆಪೋಸಿಟ್ ಅವರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದು ನಿಮ್ಗೆ ಕಂಪ್ಲೀಟ್ ಬ್ರಾಡ್ ಆಗಿ ಅಂಡ್ ದೆನ್ ಬ್ರೈಟ್ ಆಗಿ ಕವರ್ ಆಗುತ್ತೆ. ಆಪೋಸಿಟ್ ಅವರಿಗೆ 2 ವೀಲರ್ ಬಂದ್ರು ಸಹ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಜೊತೆಗೆ ಅಂಟಿಲ್ ಅಂದ್ರೆ ನೀವು ಹೈ ಬೀಮ್ ಹಾಕೋವರೆಗೂ. ಸೊ ಇದರಲ್ಲಿ ನಿಮ್ಗೆ ಹೈ ಬೀಮ್ ಹಾಕೋದ್ರೆ ಇನ್ನೊಂದು ಸ್ಪೆಷಲ್ ಥಿಂಗ್ ಏನಪ್ಪಾ ಅಂತಂದ್ರೆ ಎಲ್ಲೋ ಬರುತ್ತೆ, ಲೇಸರ್ಲಿ ಎಲ್ಲೋ ಬರೋದ್ರಿಂದ ನಿಮ್ಗೆ ಎಲ್ಲಾ ವೆದರ್ಲು ನಿಮ್ಗೆ ಆರಾಮಾಗಿ ವೆಹಿಕಲ್ ನ ಡ್ರೈವ್ ಮಾಡಬಹುದು. ಅಂಡ್ ದೆನ್ ಈ ಪ್ರೊಜೆಕ್ಟರ್ಸ್ ನಿಮ್ಗೆ 2 years ವಾರಂಟಿ ಸಹ ಬರುತ್ತೆ. ಸೊ ಫಸ್ಟ್ ನಿಮ್ಗೆ ಯಾವುದೇ ಈ ವೆಹಿಕಲ್ ತಗೊಂಡ್ರು ಅಥವಾ ಯಾವುದೇ ವೆಹಿಕಲ್ ತಗೊಂಡ್ರು ರೋಡ್ ಅಲ್ಲಿ ಸೇಫ್ ಆಗಿ ನೈಟ್ ಟೈಮ್ ಡ್ರೈವ್ ಮಾಡ್ಬೇಕಂತಂದ್ರೆ ಹೆಡ್ಲೈಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಪ್ರೊಜೆಕ್ಟರ್ ನ ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವಿ ವೆಹಿಕಲ್ ಅಂತ ಬಂದಾಗ ನಾರ್ಮಲ್ ಆಗಿ ನಿಮ್ಗೆ ಬಾಡಿ ಸ್ಟ್ರೆಂತ್ ನ ಕಡಿಮೆ ಕೊಡ್ತಾರೆ. ಅಂದ್ರೆ ಯಾವುದೇ ರೀತಿ ಬಾಡಿನ ಮೆಟಲ್ ನ ಹೆವಿ ಯೂಸ್ ಮಾಡೋದಿಲ್ಲ, ತುಂಬಾ ಸ್ಟ್ರೆಂತ್ ನ ಕಡಿಮೆ ಕೊಟ್ಟಿರ್ತಾರೆ ಬಿಕಾಸ್ ಆಫ್ ಮೈಲೇಜ್ ಪರ್ಪಸ್ ಗೋಸ್ಕರ. ಸೊ ಅದರಿಂದ ನಿಮ್ಗೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಆಗುತ್ತೆ ಅಂತಂದ್ರೆ ರೋಡ್ ಅಲ್ಲಿ ಟ್ರಾಫಿಕ್ ನಾಯ್ಸ್ ಆಗ್ಬೋದು, ರೋಡ್ ವೈಬ್ರೇಷನ್ ನಾಯ್ಸ್ ಆಗ್ಬೋದು, ಸ್ಟೆಬಿಲಿಟಿ ಆಗ್ಬೋದು ನಿಮ್ಗೆ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ನಾವು ಇನ್ನರ್ ಅಲ್ಲಿ ಅಂದ್ರೆ 2 ಲೇಯರ್ ಡ್ಯಾಂಪಿಂಗ್ ನ ಅಪ್ಗ್ರೇಡೇಷನ್ ಮಾಡ್ತಾ ಇದೀವಿ. ಇನ್ನರ್ ಅಲ್ಲಿ ಬಂದು ಆಲ್ಪೈನ್ ಅವರ 2.4 mm ಥಿಕ್ನೆಸ್ ನ ಯೂಸ್ ಮಾಡಿದ್ವಿ. ಇದು ನಿಮ್ಗೆ ಹೊರಗಡೆಯಿಂದ ಬರುವಂತ ಡೋರ್ ನಾಯ್ಸ್ ಆಗ್ಬೋದು ಅಥವಾ ಹೀಟ್ ಆಗ್ಬೋದು ಕಂಪ್ಲೀಟ್ ಅವಾಯ್ಡ್ ಆಗುತ್ತೆ. ಜೊತೆಗೆ ಔಟರ್ ಅಲ್ಲಿ ಬಂದು ಮೋಕೋದವರ 4.4 mm ಥಿಕ್ನೆಸ್ ನ ಯೂಸ್ ಮಾಡಿದೀವಿ. ಇದು ನಿಮ್ಗೆ ಫೋಮ್ ಜೊತೆಲಿ ಬರೋದ್ರಿಂದ ಹೊರಗಡೆ ನಾಯ್ಸ್ ಒಳಗಡೆ ಬರೋದಿಲ್ಲ, ಒಳಗಡೆ ನಾಯ್ಸ್ ಹೊರಗಡೆ ಬರೋದಿಲ್ಲ. ರೆಗ್ಯುಲರ್ ಡ್ಯಾಂಪಿಂಗ್ ಇಂದ ಈ ಡ್ಯಾಂಪಿಂಗ್ ಬಂದು ನಿಮ್ಗೆ ಒಂದು 40% ಎಫೆಕ್ಟಿವ್ ಆಗಿರುತ್ತೆ. ಸೊ ಜೊತೆಗೆ ನಿಮ್ಗೆ ಕಂಪನಿಯಿಂದ ಕೊಟ್ಟಿರುವಂತ ಯಾವುದೇ ಆಡಿಯೋ ಆಗ್ಬೋದು ಇನ್ನ ಒಂದು 20-30% ಎನ್ಹಾನ್ಸ್ಡ್ ಆಗಿ ನಿಮ್ಗೆ ಕೇಳಿಸುತ್ತೆ. ಸೊ 2 ಮಾಡಿಫಿಕೇಶನ್ ಆಯ್ತು. ಇನ್ನೊಂದು 3ನೇ ಮಾಡಿಫಿಕೇಶನ್ ಏನಪ್ಪಾ ಅಂತಂದ್ರೆ ಹೀಟ್ ರಿಜೆಕ್ಷನ್ ಗೋಸ್ಕರ ಸನ್ ಫಿಲ್ಮ್. ಹೌದು, ಮಾರ್ಕೆಟ್ ಅಲ್ಲಿ ನಿಮ್ಗೆ ತುಂಬಾ ಸನ್ ಫಿಲ್ಮ್ಸ್ ನ ಸೇಲ್ ಮಾಡ್ತಾರೆ. ಅಂಡ್ ನಿಮ್ಗೆ ಲೆಸ್ ಪ್ರೈಸ್ ಅಲ್ಲಿ ನಾವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಕೊಡ್ತೀವಿ ಅಂತ ಹೇಳಿ 2000-3000 ಗೆಲ್ಲ ನಿಮ್ಗೆ ಸನ್ ಫಿಲ್ಮ್ ನ ಹಾಕ್ತಾರೆ. ಬಟ್ ನೀವು ಯಾವುದೇ ಸನ್ ಫಿಲ್ಮ್ ನ ಪರ್ಚೇಸ್ ಮಾಡುವಾಗ ಚೆಕ್ ಮಾಡ್ಬೇಕಾಗಿರುವಂತದ್ದು ಬಂದು ವಿಸಿಬಿಲಿಟಿ ಅಲ್ಲ. ತುಂಬಾ ಜನ ಏನ್ ಅನ್ಕೊಂಡಿರ್ತಾರ ಡಾರ್ಕ್ ಹಾಕೋರೆ ಕೂಲಿಂಗ್ ಬಂದ್ಬಿಡುತ್ತೆ ಅಂತ, ಅದು ಬಂದು ನಿಮ್ಗೆ ವಿಸಿಬಿಲಿಟಿ. ಸೊ ಯಾವಾಗ್ಲೂ ನೀವು ಚೆಕ್ ಮಾಡ್ಬೇಕಾಗಿರೋದು ಬಂದು ಒಂದು ವಿಸಿಬಿಲಿಟಿ ಎಷ್ಟು % ಇದೆ ಅಂತ, ಆದ್ರೆ ಎಷ್ಟು % ಕಾಣಿಸುತ್ತೆ ಅಂತ, ಎಷ್ಟು % ಟಿಂಟ್ ಆಗ್ತಾ ಇದಾರೆ ಅಂತ. ಇನ್ನೊಂದು ಬಂದು ಯುವಿ ರಿಜೆಕ್ಷನ್ ಎಷ್ಟು % ಇದೆ ಅಂತ, ಮತ್ತೆ ನಿಮ್ಗೆ IR ರಿಜೆಕ್ಷನ್ ಏನ್ % ಇದೆ. ಅಂಡ್ ದೆನ್ ಮೇನ್ ಆಗಿ ಹೀಟ್ ರಿಜೆಕ್ಷನ್ ಎಷ್ಟು ಅವಾಯ್ಡ್ ಆಗ್ತಾ ಇದೆ, ಅಂದ್ರೆ ಹೀಟ್ ಎಷ್ಟು ಅವಾಯ್ಡ್ ಆಗುತ್ತೆ ಅಷ್ಟು ನಿಮಗೆ ಕೂಲಿಂಗ್ ಇರುತ್ತೆ. ಸೊ ಈ ವೆಹಿಕಲ್ ಅಲ್ಲಿ ನಾವು ಯೂಸ್ ಮಾಡೋದು ಬಂದು ಸನ್ಕೂಲ್ ಅವರ ಸಿಗ್ನೇಚರ್ ಸೀರೀಸ್ ಸನ್ ಫಿಲ್ಮ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಇದು ನಿಮ್ಗೆ 4 ವಿಂಡೋ ಗ್ಲಾಸ್, ಕ್ವಾರ್ಟರ್ ಗ್ಲಾಸ್ ಮತ್ತೆ ಡಿಕ್ಕಿ ಗ್ಲಾಸ್ ಅಲ್ಲಿ ಯೂಸ್ ಮಾಡಬಹುದು. ಇದು ನಿಮ್ಗೆ 50% ವಿಸಿಬಿಲಿಟಿ ಜೊತೆಗೆ 99% ಯುವಿ ರಿಜೆಕ್ಷನ್ ಮತ್ತೆ IR ರಿಜೆಕ್ಷನ್ ಬಂದು 91% ಇರುತ್ತೆ. ಜೊತೆಗೆ ಹೀಟ್ ರಿಜೆಕ್ಷನ್ ಬಂದು 79% ಹೀಟ್ ರಿಜೆಕ್ಷನ್ ಇರೋದ್ರಿಂದ MG ವಿಂಡ್ಸ್ ಅಲ್ಲಿ ನಾರ್ಮಲ್ ಆಗಿ ವಿಂಡೋ ಗ್ಲಾಸ್ ಎಲ್ಲ ತುಂಬಾ ದೊಡ್ಡದಾಗಿ ಕೊಟ್ಟಿರ್ತಾರೆ. ಡೈರೆಕ್ಟ್ ಆಗಿ ಸನ್ಲೈಟ್ ಎಂಟ್ರಿ
ಎಂಟ್ರಿ ಆಗ್ತಾ ಇರುತ್ತೆ. ಎಷ್ಟು ನಿಮಗೆ ಹೀಟ್ ಅವಾಯ್ಡ್ ಆಗುತ್ತೋ ಅಷ್ಟು ಕೂಲಿಂಗ್ ಇರುತ್ತೆ. ಸೊ ಕೂಲಿಂಗ್ ಚೆನ್ನಾಗಿತ್ತು ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಮ ಎ ಸಿ ಕನ್ಸಂಪ್ಷನ್ ಸಹ ಕಡಿಮೆ ಆಗುತ್ತೆ, ಜೊತೆಗೆ ಮೈಲೇಜ್ ಸಹ ಇನ್ಕ್ರೀಸ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ ವೆಹಿಕಲ್ ಇಲ್ಲಿ ನಾರ್ಮಲ್ ವೆಹಿಕಲ್ ಗಿಂತನೂ ಈ ವಿಂಡ್ಶೀಲ್ಡ್ ಬಂದು ತುಂಬಾ ದೊಡ್ಡದಿದೆ. ಸೊ ಡೈರೆಕ್ಟ್ ಸನ್ಲೈಟ್ ಎಂಟ್ರಿ ಆಗುತ್ತೆ ಅಂತ ಇದರಲ್ಲಿ ಸಹ ನಾವು ಸನ್ಕೂಲ್ ಅವರ ಸನ್ ಫಿಲ್ಮ್ ಅಪ್ಗ್ರೇಡೇಷನ್ ಮಾಡಿದ್ವಿ. ಜೊತೆಗೆ ನಿಮಗೆ ಆಂಟಿ ಗ್ಲೇರ್ ಪ್ರಾಪರ್ಟಿ ಬರೋದ್ರಿಂದ ನೈಟ್ ಟೈಮ್ ಟ್ರಾವೆಲ್ ಮಾಡುವಾಗ ಯಾವುದೇ ರೀತಿ ವಿಸಿಬಿಲಿಟಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಜೊತೆಗೆ ಆಪೋಸಿಟ್ ಬರುವಂತ ಪವರ್ ಲೈಟ್ಸ್ ಅಲ್ಲಿ ನಿಮಗೆ ರಿಫ್ಲೆಕ್ಷನ್ ಆಗೋದಿಲ್ಲ. ಸೊ 3 ಮಾಡಿಫಿಕೇಶನ್ ಆಯ್ತು. ಇನ್ನೊಂದು ಏನಪ್ಪಾ ಅಂತಂದ್ರೆ ಮ್ಯಾಟ್ಸ್. ಹೌದು, ಸೊ ಯಾವುದೇ ವೆಹಿಕಲ್ ನಾವು ಪರ್ಚೇಸ್ ಮಾಡ್ತು ಅಂತಂದಾಗ ಸೊ ಮ್ಯಾಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಮಾರ್ಕೆಟ್ ಅಲ್ಲಿ 3D 4D 5D 7D ಯಾಕೆ 8D 9D ಅಂತೆಲ್ಲ ಸೇಲ್ ಮಾಡ್ತಾ ಇದಾರೆ. ಸೊ ಈ ವೆಹಿಕಲ್ ಅಲ್ಲಿ ನಾವು ಯೂಸ್ ಮಾಡೋದು ಬಂದು 5D LLM ಮ್ಯಾಟ್ ನ ಯೂಸ್ ಮಾಡಿದ್ವಿ, ಅದು ಸಹ ಮೊಡೆಸ್ಟೋ ಬ್ರ್ಯಾಂಡ್ ಇಂದ. ಸೊ ಮ್ಯಾಟ್ ನ ನೀವು ನೋಡ್ತಾ ಇರಬಹುದು ಕಂಪ್ಲೀಟ್ ಫ್ಲೆಕ್ಸಿಬಲ್ ಇರುತ್ತೆ. ಜೊತೆಗೆ ಮೇಲ್ಗಡೆ ಗ್ರಾಸ್ ಮ್ಯಾಟ್ ನ ಕೊಟ್ಟಿರೋದ್ರಿಂದ ನಿಮಗೆ ಕ್ಲೀನಿಂಗ್ ಗೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ದೆನ್ ಪ್ರಾಪರ್ ನಿಮ್ಗೆ ವೆಹಿಕಲ್ ವೈಸ್ ಬರೋದ್ರಿಂದ ಯಾವುದೇ ರೀತಿ ನಿಮ್ಗೆ ಮೆಜರ್ಮೆಂಟ್ ಅಲ್ಲಿ ಯಾವುದೇ ರೀತಿ ಶಾರ್ಟ್ ಆಯ್ತು ಅನ್ನೋ ಪ್ರಾಬ್ಲಮ್ ಇರೋದಿಲ್ಲ. ಜೊತೆಗೆ ಅಷ್ಟೇ ಅಲ್ಲದೆ ಈ ವೆಹಿಕಲ್ ಅಲ್ಲಿ ಇವತ್ತಿನ ರೋಡ್ ಕಂಡೀಷನ್ ಅಲ್ಲಿ ನಮ್ಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಮಾಡಿಫಿಕೇಶನ್ ಬೇಕಾಗಿರುವಂತದ್ದು ಬಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಬೇಕಾಗಿರುವಂತದ್ದು ಬಂದು ಡ್ಯಾಶ್ ಕ್ಯಾಮ್ರಾ. ಹೌದು, ಇವತ್ತು ನಡೆಯುವಂತ ರೋಡ್ ರೇಜ್ ಆಗ್ಬೋದು ಅಥವಾ ಟ್ರಾಫಿಕ್ ಅಲ್ಲಿ ಆಗುವಂತ ಕಿರಿಕಿರಿಗಳಾಗ್ಬೋದು, ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತದ್ದು ಡ್ಯಾಶ್ ಕ್ಯಾಮ್ರಾ. ಸೊ ಅದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ನಾವು ಇಯೋಮಿ ಅವರ ಡ್ಯಾಶ್ ಕ್ಯಾಮ್ರಾನ ಯೂಸ್ ಮಾಡಿದೀವಿ. ಇದು ನಿಮ್ಗೆ 2 ಚಾನಲ್ ಡ್ಯಾಶ್ ಕ್ಯಾಮ್ರಾ ಬರುತ್ತೆ. ಸೊ ನಾರ್ಮಲ್ ಆಗಿ ಎಲ್ಲಾ ಕಸ್ಟಮರ್ ಜಸ್ಟ್ ಫ್ರಂಟ್ ಮಾತ್ರ ಹಾಕಿರ್ತಾರ. ಫ್ರಂಟ್ ಹಾಕಿದ್ರೆ ರೇರ್ ಅಲ್ಲೂ ಸಹ ಸೇಫ್ಟಿ ಬೇಕು. ಸೊ ಅದಕ್ಕೋಸ್ಕರ ಯಾವತ್ತು ನೀವು ಡ್ಯಾಶ್ ಕ್ಯಾಮ್ರಾ ಪರ್ಚೇಸ್ ಮಾಡುವಾಗ 2 ಚಾನಲ್ ಕ್ಯಾಮ್ರಾನ ಯೂಸ್ ಮಾಡಿ. ಸೊ ಇದರಲ್ಲಿ ನಾವು ಫ್ರಂಟ್ ಅಲ್ಲಿ ಬಂದು 4K ರೆಸಲ್ಯೂಷನ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಅಂಡ್ ದೆನ್ ರೇರ್ ಅಲ್ಲಿ ಬಂದು 2K ರೆಸಲ್ಯೂಷನ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಜೊತೆಗೆ ಹಾರ್ಡ್ವೇರಿಂಗ್ ಕಿಟ್ ಇರೋದ್ರಿಂದ ನಿಮ್ಮ ಯಾವುದೇ ರೀತಿ ಚಾರ್ಜರ್ ನ ಅಕ್ವೈರ್ ಮಾಡೋದಿಲ್ಲ. ಜೊತೆಗೆ ನಿಮ್ಗೆ ಹಾರ್ಡ್ವೇರಿಂಗ್ ಕಿಟ್ ಇರೋದ್ರಿಂದ ಡೈರೆಕ್ಟ್ ಅದಕ್ಕೆ ಪವರ್ ಬಂದು ಫ್ಯೂಸ್ ಇಂದ ಹೋಗ್ತಾ ಇರುತ್ತೆ. ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಡ್ಯಾಶ್ ಕ್ಯಾಮ್ರಾದಲ್ಲಿ 4:2 ಕ್ಯಾಮ್ರಾ ಕೊಟ್ಟಿರೋದ್ರಿಂದ ನಿಮ್ಗೆ ನೈಟ್ ವಿಷನ್ ಆಗ್ಬೋದು ಅಥವಾ ಕ್ಯಾಮ್ರಾ ಕ್ಲಾರಿಟಿ ಆಗ್ಬೋದು ಅಥವಾ ನಂಬರ್ ಪ್ಲೇಟ್ ಕ್ಯಾಪ್ಚರಿಂಗ್ ಗೆ ತುಂಬಾ ಈಸಿ ಆಗುತ್ತೆ. ಅಂಡ್ ದೆನ್ ರೆಸಲ್ಯೂಷನ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದರಲ್ಲಿ ನಿಮ್ಗೆ 24 ಅವರ್ಸ್ ಪಾರ್ಕಿಂಗ್ ಸರ್ವೆಲೆನ್ಸ್ ಕೊಟ್ಟಿರೋದ್ರಿಂದ ನೀವು ಎಲ್ಲೇ ವೆಹಿಕಲ್ ನ ಔಟ್ ಸೈಡ್ ಅಲ್ಲಿ ಪಾರ್ಕ್ ಮಾಡಿದ್ರು ಸಹ ಯಾರೇ ಬಂದು ಅಥವಾ ಟಚ್ ಮಾಡೋರು ಅಥವಾ ಇಂಪ್ಯಾಕ್ಟ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಆನ್ ಆಗಿ ರೆಕಾರ್ಡ್ ಆಗುತ್ತೆ. ಸೊ ನೋಡಿದ್ರಲ್ಲ, ನಿಮ್ಮ ವೆಹಿಕಲ್ ಯಾವುದೇ ಇವಿ ವೆಹಿಕಲ್ ಆಗಿರ್ಲಿ, MG ಆಗ್ಬೋದು, ಟಾಟಾ ಆಗ್ಬೋದು, BYD ಆಗ್ಬೋದು ಅಥವಾ ಮಹೇಂದ್ರ ಆಗ್ಬೋದು, ಯಾವುದೇ ರೀತಿ ಇವಿ ಕಾರ್ಸ್ ಇದ್ರು ಸಹ ನಿಮ್ಮ ವೆಹಿಕಲ್ ಅಲ್ಲಿ ಈ 5 ಇಂಪಾರ್ಟೆಂಟ್ ಮಾಡಿಫಿಕೇಶನ್ ಮಾಡಿಸ್ಕೋಬೇಕು ಅಂತಂದ್ರೆ ಗೊತ್ತಲ್ಲ, GMS ಕಾರ್ ಮಾಡಿಫೈರ್ಸ್ ಗೆ ಕಾಲ್ ಮಾಡಿ ಅಂಡ್ ದೆನ್ ಬೆಸ್ಟ್ ಆಫರ್ಸ್ ನ ಪಡ್ಕೊಳ್ಳಿ. ಚೇರ್ಸ್ ಗೈಸ್.